ನನ್ನ ಪ್ರಶ್ನೆ ಇರೋದು ಕೇಳಿ. ಸರ್, ಭಾರತದ ನೆಲದಲ್ಲಿ ಪಾಕಿಸ್ತಾನ ನಿರಂತರವಾಗಿ ರಕ್ತ ಹರಿಸಿದ ನಂತರವೂ ಭಾರತದ ಸಿಂಧೂ ನದಿಯ ನೀರು ಪಾಕಿಸ್ತಾನಕ್ಕೆ ಹೋಗ್ತಾನೆ ಇತ್ತು. ಸಿಂಧೂ ನದಿ ನೀರಿನ ಒಪ್ಪಂದವನ್ನು ಕೂಡ ರದ್ದು ಮಾಡೋದಕ್ಕಾಗೋದಿಲ್ಲ ಅನ್ನೋ ಪರಿಸ್ಥಿತಿ. ನಿರಂತರವಾಗಿ ಭಾರತದ ಮೇಲೆ ಭಯೋತ್ಪಾದಕ ದಾಳಿ ಆದರೂ ಒಂದೇ ಒಂದು ಸಲ ಪಾಕಿಸ್ತಾನದ ಒಳಗಿನ ಭಯೋತ್ಪಾದಕ ಕೇಂದ್ರಗಳನ್ನು ಭಾರತಕ್ಕೆ ಟಾರ್ಗೆಟ್ ಮಾಡೋದಕ್ಕಾಗಲಿಲ್ಲ. ಅದನ್ನು ಸ್ಟ್ರಾಟಜಿಕ್ ಅಟಾನಮಿ ಅನ್ನುವ ಒಂದು ಶಬ್ದವನ್ನು ಬಳಸಿ ಅಂದರೆ ನಾವು ಸೇಡ್ ತಿರ್ಸ್ಕೊಳ್ಳೋದಿಲ್ಲಪ್ಪ, ನಾವು ದಾಳಿ ಮಾಡೋದಿಲ್ಲಪ್ಪ. ಇರಿ ನೀವು ನಿರಂತರವಾಗಿ ಅಷ್ಟೊಂದು ಪ್ರೀತಿ ಉಕ್ಕು ಬರುವಾಗ ನಿರಂತರವಾಗಿ ಚುನಾವಣೆ ಸಂದರ್ಭದಲ್ಲಿ ಪಾಕಿಸ್ತಾನ್, ಖಬ್ರಸ್ತಾನ್ ಇವೆಲ್ಲ ಯಾಕೆ ಬರಬೇಕು? ಬ್ರಹ್ಮಪುತ್ರ ನದಿ ಹರಿಯುತ್ತಲ್ಲ, ಮೈಟಿ ರಿವರ್ ಅಂತ ಹೇಳಿ, ಅದು ಗಂಡಸರು ನದಿ ಅಂದರೆ ಅದೊಂದೇ ಇರೋದು ಈ ದೇಶದಲ್ಲಿ. ಚೈನಾದಿಂದ ಬರೋದು, ನಾಳೆ ಅವ್ರು ಅಡ್ಡಾಕಾಗುತ್ತಾ? ಹಾಕಕ್ಕೆ ಹೊರಟಿದ್ದಾರೆ ಈಗ ಅವರು. ಆಗಲ್ಲ, ಆಗೋದೇ ಇಲ್ಲ. ಈ ಸಟ್ಲೇಜು ಪಂಜಾಬಲ್ಲಿದೆ, ಬ್ರಿಡ್ಜು, ರೋಪಡ್ ಅಂತ ಊರಿದೆ, ಅಲ್ಲಿ ನೀರು ನಿಲ್ಲಿಸ್ಬೋದು, ನಿಲ್ಸಕ್ಕಾಗೋಲ್ಲ. ಹರಿಪ್ರಸಾದ್ ಅವರೇ, ಇವೆಲ್ಲ ಇದು ಪ್ರಕೃತಿ ನಿಯಮ. ಸಿಂಧೂ ನದಿ ನೀರಿನ ಒಪ್ಪಂದದ ಬಗ್ಗೆನೇ ಒಂದು ತಾಸು ಮಾತಾಡ್ಬೋದು. ಯಾವ ಸನ್ನಿವೇಶದಲ್ಲಾಯಿತು ಆ ಒಪ್ಪಂದ ಆದಾಗ ಪಾರ್ಲಿಮೆಂಟ್ನಲ್ಲಿ ಆದ ಚರ್ಚೆಗಳು, ನಾನು ಒಂದ್ಸಲಿ ಕಾಂಗ್ರೆಸ್ ನಾಯಕರುಗಳು ನೆಹರು ಅವ್ರನ್ನ ಏನೇನು ಪ್ರಶ್ನೆ ಕೇಳಿ, ಕಾಶ್ಮೀರ ವಿಚಾರ ಬಂದಾಗ ನನ್ನನ್ನು ಕರೀರಿ, ನಾನು 1 ಗಂಟೆ ಚರ್ಚೆ ಮಾಡ್ತೀನಿ, ಆ ಅಗ್ರಿಮೆಂಟ್ ಏನೇನು ಅನ್ನೋದು ನಾನು ವಿವರವಾಗಿ ಹೇಳ್ತೀನಿ ಅಂತ ಹೇಳಿದೆ. ಆದ್ರಿಂದ ರಾಜತಾಂತ್ರಿಕ ಒಂದು ಒಳ್ಳೆ ಇದು ಬರಲಿ ಅಂತ ಹೇಳಿದ್ರೆ ದಿನನಿತ್ಯ ಅವ್ರ ಮೇಲೆ. ಈಗ ಕ್ರಿಸ್ಮಸ್ ಬಂತು, ಅಲ್ಲಿ ನರೇಂದ್ರ ಮೋದಿ ಅವರು ಚರ್ಚ್ಗೆ ಹೋಗ್ಬಿಟ್ರು ಡೆಲ್ಲಿನಲ್ಲಿ. ಹೊರಗಡೆ ಅವ್ರ ಶಿಷ್ಯರು ಹೊಡಿತಾವ್ರೆ ಕ್ರಿಶ್ಚಿಯನ್ಸ್ಗಳಿಗೆ. ಇದು ಯಾವ ರಾಜತಾಂತ್ರಿಕ, ಅದು ಯಾವ ಡಿಪ್ಲೊಮಸಿ ಇದು? ಆಮೇಲೆ ಇಲ್ಲಿ ಕಪಡೆ ಸೆ ಪೈಚಾನು ಇವೆಲ್ಲ ಮಾಡಿದಾಗ ಯಾವ ಇದು ಸರಿಯಾದ ಒಂದು ವಿದೇಶಾಂಗ ನೀತಿ ಅಂತ ಹೇಳಿದ್ರೆ ನೆಹರು ಮಾಡಿದಂಥ ಯಾರೂ ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ನೆಹರು ಬಗ್ಗೆ ಅವ್ರಿಗೆ ಏನೇ ದ್ವೇಷ ಆರೋಪಗಳಿದ್ರೂ ಸಹ ಈ ದೇಶಕ್ಕೆ ಇರ್ತಕ್ಕಂಥ ವೈವಿಧ್ಯತೆಯಲ್ಲಿ ನಾವು ಮಾಡಿಕೊಂಡಿರ್ತಕ್ಕಂಥ ವಿದೇಶಾಂಗ ನೀತಿನೇ ನಡ್ಸೋಕ್ಕಾಗೋದೇ ಬೇರೆ ಯಾವುದೂ ಆಗೋದಿಲ್ಲ.